ಅಮ್ಮ, ನಾವಿಲ್ಲಿ ಹೇಗಿರೋಕ್ಕಾಗುತ್ತೆ? ಇಲ್ಲಿ ತುಂಬಾನೇ ಕತ್ಲೆ ಇದೆಯಲ್ಲ. ಅಮ್ಮ, ಇಲ್ಲೇನೋ ಕೆಟ್ಟ ವಾಸನೆ ಬರ್ತಾ ಇದೆ. ಪರವಾಗಿಲ್ಲ ಮಗಳೇ, ಇವತ್ತು ಒಂದು ದಿನ ಮಾತ್ರನೇ. ಅಂದ್ರೆ ಇದರರ್ಥ ನಾವು ಇವತ್ತಿಗೂ ಇಲ್ಲೇ ಇರ್ಬೇಕಾ? ಮತ್ತೆ ನಾಳೆ ಬೇರೆ ಕಡೆ ಹೋಗ್ತೀವಾ? ಹೌದಾ? ನಾಳೆ ಹೊಸ ಮನೆಗೆ ಹೋಗ್ತಿದೀವಾ? ಅಪ್ಪ ಹೇಳಿ ಅಪ್ಪ. ಹಂಗಂತ ಅವಳು ಕೇಳಿರೋ ಪ್ರಶ್ನೆಗೆ ಅವ್ರ ಅಪ್ಪ ಅಮ್ಮ ಹತ್ರ ಯಾವೊಂದು ಜವಾಬು ಇರ್ಲಿಲ್ಲ. ಇದೇ ಕ್ವೆಶ್ಚನ್ ಅನ್ನು ಅವ್ರ ಮಕ್ಕಳು ಮತ್ತೆ ಮತ್ತೆ ಕೇಳ್ತಿರೋದ್ರಿಂದ ಕೊನೆಗೆ ಅವ್ರಮ್ಮ ಕೋಪದಿಂದ ಹೀಗಂತ ಹೇಳ್ತಾಳೆ. ನೋಡಿ ಮಕ್ಕಳೇ, ಹೊಸ ಮನೆಗೆ ಹೋಗ್ತಿಲ್ಲ, ಎಲ್ಲೂ ಹೋಗ್ತಿಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬಾ ಜಾಸ್ತಿ ದುಡ್ಡು ಬೇಕು, ನಮ್ಮ ಹತ್ರ ದುಡ್ಡಿಲ್ಲ. ಆದ್ರಿಂದ ಇವಾಗ ಹೋಗಿ ಇಬ್ರು ಮಲ್ಕೊಳ್ಳಿ. ಅದ್ರಮ್ಮ, ನೀವೇ ತಾನೇ ಈಗ ಹೇಳಿದ್ದು ಕೇವಲ ಇವತ್ತು ಮಾತ್ರ ಅಂತ. ನಾನೇನ್ ಹೇಳಕ್ ಬಂದೆ ಅಂದ್ರೆ ಇವತ್ತು ನಿನ್ಗಿಲಿರಕ್ಕೆ ಕಷ್ಟ ಆಗತ್ತೆ, ನಾಳೆಯಿಂದ ಅದು ಅಭ್ಯಾಸ ಆಗ್ಬಿಡತ್ತ ಅಂತ. ಈ ಕತ್ತಲು ಮತ್ತೆ ಈ ಕೆಟ್ಟ ವಾಸನೆ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಹಂಗಂತ ಹೇಳ್ತಾ ಹೇಳ್ತಾ ಅವಳ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅವಳ ಕಷ್ಟ ಆ ಮಕ್ಕಳು ಅರ್ಥ ಮಾಡ್ಕೊಂಡ್ರೇನು. ಅದರ ನಂತರ ಆ ಮಕ್ಕಳು ಅದ್ರ ಬಗ್ಗೆ ಕೇಳಿಲ್ಲ. ಅವರಿಬ್ರು ಮಲ್ಕೊಂಡ್ ನಿದ್ದೆ ಮಾಡ್ಬಿಡ್ತಾರೆ. ಏನೇನು ಯೋಚನೆ ಮಾಡ್ಕೊಂಡ್ ಬಂದಿಲ್ಲ ಈ ಪಟ್ಟಣಕ್ಕೆ. ಆದ್ರೆ ಇವತ್ತು ಏನಾಯ್ತು ನೋಡು. ಈಗ ಆಗ್ಬೇಕಾಗಿರೋದು ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ? ಹೋಗಿ ಮಲ್ಕೊಳ್ಳೋಣ ಬನ್ನಿ. ಹಂಗಂತ ಹೇಳಿ ಇಬ್ರು ಮಲ್ಕೊಳಕ್ ಹೋಗ್ತಾರೆ. ಆದ್ರೆ ಅವ್ರಿಬ್ರಿಗೂ ನಿದ್ದೆನೆ ಬರಲ್ಲ. ಅವ್ರಿಗಿರೋ ಕಷ್ಟಕ್ಕೆ ಯೋಚನೆಗೊಳಗಾಗ್ತಾರೆ ಅವರಿಬ್ರು. ಕಾಂಜಿ ಸೇಠ್, ಏನಾದ್ರೂ ದಯಪಾಲಿಸಿ. ನನ್ನ ಚಿಕ್ಕ ಮಕ್ಕಳು ಇವ್ರನ್ನೆಲ್ಲ ತಗೊಂಡು ನಾನು ಎಲ್ಲೋಗ್ಲಿ? ಅರೆ, ನನ್ಗೇನು ಗೊತ್ತು ಎಲ್ಲೋಗ್ಲಿ ಅಂತ. ಅದು ನಿನ್ನ ಇಷ್ಟ. ಸ್ವರ್ಗಕ್ಕಾದ್ರೂ ಹೋಗೋ ಇಲ್ಲ ನರ್ಕಕ್ಕಾದ್ರೂ ಹೋಗೋ. ಆದ್ರೆ ಇವತ್ತು ಮನೆ ಮಾತ್ರ ಖಾಲಿ ಮಾಡ್ಲೇಬೇಕಾಗುತ್ತೆ. ನಡೀರು, ಬೇಗ ಮನೆ ಸಾಮಾನೆಲ್ಲ ಹೊರಗಾಕಿ ಹೊಡ್ದು. ಬೇರೆ ಕೆಲ್ಸ ಇದೆ, ನಡೀರಿ. ಸೇಠ್ಜಿ ಅವ್ರು ಹೇಳ್ತಿದಾರಲ್ವಾ, ದಯವಿಟ್ಟು ಅವ್ರು ಹೇಳ್ತಿರೋದು ಕೇಳಿ. ಖಂಡಿತ ನಿಮ್ಗೆ ರೆಂಟ್ ಕೊಟ್ಬಿಡ್ತೀವಿ. ನೀವಿಷ್ಟು ಧನವಂತರಾಗಿದ್ದು ನಮ್ ಹೊಟ್ಟೆ ಮೇಲೆ ಯಾಕೆ ಕೊಡಿತಿದ್ದೀರಾ ನೀವು? ನಿಮ್ಮಂತವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ರೆ ನಿಮ್ಮಂತೇನೆ ನಾನು ಆಗ್ಬಿಡ್ತೀನಿ. ಮತ್ತೆ ಬಿಕಾರಿ ಆಗೋಕೆ ನನ್ಗೇನ್ ಶೋಕೆ ಇಲ್ವಾ? ಗೊತ್ತಾಯ್ತಾ? ಇವ್ರು ಕಾಂಜಿ ಸೇಠ್. ಇವರ ಮಿಲ್ಲಲ್ಲಿ ಸೂರಜ್ ಕೆಲ್ಸ ಮಾಡ್ತಿದ್ರು. ಅವ್ರಿಗೆ ಅಕಸ್ಮಾತ್ತಾಗಿ ಒಂದು ಕಾಲು ಒಟ್ಟೋಗ್ಬಿಡುತ್ತೆ. ಅದ್ರಿಂದ ಅವ್ರ ಕೈಲಿ ಕೆಲ್ಸ ಚೆನ್ನಾಗ್ ಮಾಡಕ್ಕಾಗೋದಿಲ್ಲ. ಸೇಠ್ ಕಣ್ಣಲ್ಲಿ ಇವ್ನ್ ಬಿದ್ಬಿಡ್ತಾನೆ. ಅದು ಮಾತ್ರ ಅಲ್ದೆ ಸೇಠ್ ಮನೆಯಲ್ಲೇ ಬೇರೆ ಅವನು ರೆಂಟ್ಗಿರ್ತಾನೆ. ಆದ್ರಿಂದ ಹೆಂಗಾದ್ರೂ ಅವನ್ನ ಕೆಲ್ಸದಿಂದ ತೆಗೆದು ಬಿಡ್ಬೇಕು. ಅದು ಮಾತ್ರ ಅಲ್ದೆ ಮನೆಯಿಂದಾನೇ ಅವನ್ನ ಕಲ್ಸ್ಬಿಡ್ಬೇಕು ಅಂತ ಅವನು ಡಿಸೈಡ್ ಆಗ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನೇನ್ ಅನ್ಕೋತಿರ್ತಾನಂದ್ರೆ ಅವನ್ಗೆ ಬೇರೆ ಯಾವ ಕೆಲ್ಸನೂ ಇಲ್ಲ, ಅವನು ರೆಂಟ್ ಕೊಡೋದಿಲ್ಲ, ಅವ್ನ್ ವೇಸ್ಟ್ ಅಂತ ಇವನ್ ಅನ್ಕೋತಾನೆ. ಶೇಠ್ಜಿ, ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿಯಿಲ್ಲ. ನನ್ನ ಪರಿಸ್ಥಿತಿ ಏನಂತ ಗೊತ್ತಿದ್ದು ನೀವು ನಮ್ಮನ್ನ ಮನೆಯಿಂದ ಹೊರಗಾಗ್ತಾ ಇದ್ದೀರಾ. ನಿಜವಾಗ್ಲೂ ದೊಡ್ಡ ವ್ಯಕ್ತಿನೇ ನೀವು. ದೊಡ್ಡ ವ್ಯಕ್ತಿನೇ ನಾನು. ಮತ್ಯಾವಾಗ ನನ್ನ ಗುಣದ ಬಗ್ಗೆ ನಿನಗೆ ಗೊತ್ತಾಯ್ತಲ್ಲ, ನಡಿಯಲೆಯಿಂದ ಮತ್ತೆ ನಿನ್ನ ಮುಖ ಯಾವತ್ತು ತೋರಿಸ್ಬೇಡ. ಇಲ್ಲಿವರೆಗೂ ನನ್ನ ಹಣ ನಿನ್ಗೆ ಕೊಡಕ್ಕಾಗಲ್ವೋ? ಬರಬೇಡ. ಸೂರಜ್ ಮತ್ತೆ ಅವರ ಕುಟುಂಬದವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಸೇಠ್ ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಅವ್ರ ಮನೆಯಲ್ಲಿ ಅವ್ರತ್ರ ಏನು ಜಾಸ್ತಿ ವಸ್ತುಗಳಿದ್ದಿಲ್ಲ. ಅವ್ರತ್ರ ಇದ್ದಿದ್ದೇ ಸ್ವಲ್ಪ. ಅದನ್ನೇ ಎತ್ಕೊಂಡು ಅವರು ಅಲ್ಲಿಂದ ಹೊಟ್ಟೋಗ್ತಾರೆ. ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ. ಮಕ್ಕಳು ಬೇರೆ ರೋಡಲ್ಲಿ ನಡೀತಿರ್ತಾರೆ. ತುಂಬಾನೇ ಬಿಸಿಲು. ಅವ್ರು ಯಾವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ ಒಂದು ಗಟರ್ ಕೆಳಗಡೆ ಅವರು ಇಬ್ರು ಇರ್ಬೇಕಾಗತ್ತಂತ. ಆ ಮಕ್ಕಳನ್ನ ಬೇರೆ ಇಟ್ಕೊಂಡು ಸಾಯಂಕಾಲ ಬೇರೆ ಆಗತ್ತೆ. ಅವ್ರ ಕೈಯಲ್ಲಿ ನಡಿಯಕ್ಕಾಗಲ್ಲ. ಕೊನೆಗೆ ಅವ್ರು ಅನ್ಕೊಂಡಿರುವ ಆ ಗಟರ್ ಹತ್ರನೇ ಹೋಗ್ತಾರೆ. ಒಂದಿನ ಈ ತರ ಗಟರ್ ಕೆಳಗಡೆ ಇರ್ಬೇಕಾಗ್ ಬರತ್ತ ಅನ್ಕೊಂಡೇ ಇಲ್ಲ ರೀ. ಈ ಜಾಗ ಏನೋ ಅಷ್ಟು ಮೋಸವಾಗಿಲ್ಲ. ಈ ಜಾಗನೇ ನಾನು ಕ್ಲೀನ್ ಮಾಡ್ಬಿಡ್ತೀನಿ ರೀ. ಒಂದ್ ಕಡೆ ಮಣ್ಣಿನಿಂದ ನಾವು ಒಳ್ಳೆ ಮಾಡ್ಬಿಡಣ, ಇನ್ನೊಂದು ಕಡೆ ನಾವು ಮಲ್ಕೊಂಬೋದು ಅಷ್ಟೇ. ಇನ್ಮೇಲೆ ಏನ್ ಕಷ್ಟ ಇರಲ್ಲ ಬಿಡಿ. ಇಲ್ಲ ನಿಧಿ, ಇವತ್ತಿಲ್ಲ ಅಂದ್ರೆ ನಾಳೆ ಕಷ್ಟ ಆಗೇ ಆಗುತ್ತೆ. ನಾವು ಈ ಜಾಗವನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಯಾಕಂಗ್ ಹೇಳ್ತಿದ್ದೀರಾ? ಇದು ಗೌರ್ಮೆಂಟ್ದೇ ಅಲ್ವಾ? ಅವ್ರಿಗೇನ್ ಗೊತ್ತಾಗತ್ ನಾವಿಲ್ಲಿದೀವಂತ? ಅವ್ರೇನು ನಮ್ಮನ್ನ ಬಂದು ಕಳ್ಸಲ್ಲ ಬಿಡಿ. ಸ್ವತಃ ನಾವೇ ಹೋಗ್ಬೇಕಾಗುತ್ತೆ. ಒಂದ್ ವೇಳೆ ಒಣಗಿರುವಂತ ಮೋರಲ್ಲಿ ಮತ್ತೆ ನೀರು ತುಂಬ್ಕೊಂಡ್ಬಿಟ್ರೆ ಆಗ ಮತ್ತೆ ನಾವು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಜಾಗ ಒಳ್ಳೇದಲ್ಲ. ಆದ್ರೆ ಯಾವಾಗ್ಲೂ ಆ ರೀತಿ ಇರೋದಿಲ್ವಲ್ಲ. ನೋಡಿ, ಆ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಇವತ್ ನಾವ್ ಇಲ್ಲಿದೀವಿ, ಇಲ್ಲಿರೋದ್ರ ಬಗ್ಗೆ ಯೋಚನೆ ಮಾಡೋಣ ಅಷ್ಟೇ. ಸರಿ ಆಯ್ತು, ಈಗ ನೀನ್ ಮಲ್ಕೋ. ನಾಳೆ ಬೆಳಗ್ಗೆ ಹೊರಗಡೆ ಹೋಗಿ ನಾನೇನಾದ್ರೂ ಕೆಲಸ ಹುಡ್ಕೋಕ್ ಪ್ರಯತ್ನ ಪಡ್ತೀನಿ. ಮತ್ತೆ ತಿನ್ನೋದಕ್ಕೆ ಏನಾದ್ರೂ ಊಟ ತರ್ತೀನಿ. ನೀನ್ ಮಕ್ಕಳ ಜೊತೆ ಇಟ್ಕೊಂಡು ಇಲ್ಲೇ ನೋಡ್ಕೊಂಡಿರೋ ಅಲ್ಲಿವರೆಗೂ, ಸರಿನಾ? ಇದೇ ರೀತಿ ಅವರು ಆ ಗಟರ್ ಕೆಳಗಡೆನೆ ಅವರ ಜೀವನವನ್ನು ಸಾಗಿಸ್ತಾರೆ. ಮಕ್ಕಳಿಗಂತೂ ಆಟಾಡ್ಕೊಳಕ್ಕೆ ಜಾಗ ಇರುತ್ತೆ. ಆದ್ರಿಂದ ಅವರು ಕೂಡ ಸಂತೋಷ. ಅವರು ಮತ್ತೆ ಏನೂ ಮಾತಾಡಿಲ್ಲ. ಅಮ್ಮ, ಹಶುವಾಗ್ತಿದೆ ಅಮ್ಮ. ಅಪ್ಪ ಊಟ ತಗೊಂಡು ಯಾವಾಗ ಬರ್ತಾರೆ? ಬರ್ತಿರ್ತಾರಮ್ಮ. ಮಕ್ಕಳು ಹಸುವಿನಿಂದ ನರ್ಲಾಡ್ತಿರೋದನ್ನ ಅವಳ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಅದಕ್ಕೆ ಅವಳು ಅನ್ಕೋತಾಳೆ ಅವಳು ಹೋಗಿ ಏನಾದ್ರೂ ಕೆಲ್ಸ ಖಂಡಿತ ಹುಡುಕ್ಲೇಬೇಕಂತ. ಆದ್ರೆ ಅದಕ್ಕಿಂತ ಮುಂಚೆನೆ ಒಂದು ದೊಡ್ಡ ಸಮಸ್ಯೆ ಉಂಟಾಗತ್ತೆ. ರೇ, ಬಂದ್ರ? ಏನ್ರಿ ಇಷ್ಟೊತ್ತಾಯ್ತು? ಏನ್ರಿ ಅದು ಆಚೆ ಕಡೆ ಏನೋ ಶಬ್ದ? ಏನ್ರಿ ಅದು? ಏನ್ ಹೇಳುದು ನಿಧಿ, ಭೀಕರವಾಗಿ ಮಳೆ ಬರ್ತಾ ಇದೆ. ಮೇಲೆ ಪೂರ್ತಿ ನೀರಿದೆ ಅನ್ಸುತ್ತೆ. ಅದರಿಂದ ಪೂರ್ತಿ ತುಂಬೋಗ್ಬಿಡುತ್ತೆ ಅಂತ. ಅಯ್ಯೋ ದೇವ್ರೆ, ಏನ್ ಮಾಡೋದು? ನೋಡ್ರಿ, ಮೇಳೆನೆ ಅಷ್ಟು ನೀರಿದ್ರೆ ಕೆಳಗಡೆ ಇಲ್ಲ,
ಆ ಥರ ಏನೋ ಅಪಾಯ ನನಗಂತೂ ಅನ್ನಿಸ್ತಾ ಇಲ್ಲ. ಏಕೆಂದರೆ ಈ ಚೇಂಬರ್ದು ಮುಚ್ಚಳ ತುಂಬ ಚಿಕ್ಕದು ಮತ್ತು ತುಂಬ ವರ್ಷಗಳಿಂದ ಅದು ಮುಚ್ಚಿರೋದ್ರಿಂದ ಅದು ಜಾಮ್ ಆಗಿಬಿಟ್ಟಿದೆ. ಪ್ರತಿ ಬಾರಿ ಅದನ್ನು ತೆಗೆಯೋದಕ್ಕೆ ನಾನು ತುಂಬ ಶಕ್ತಿ ಉಪಯೋಗಿಸ್ಬೇಕಾಗುತ್ತೆ. ಹಾಗಾಗಿ ನನಗನ್ಸುತ್ತೆ ಇದು ನೀರಿಂದ ತೆರ್ಕೊಳ್ಳೋದಿಲ್ಲ ಅಂತ. ಸರಿ, ಏನಾದ್ರೂ ಮಾಡ್ಲೇಬೇಕು ರೀ, ಬೇಗ ಹೋಗ್ಬಿಡೋಣ. ಏನಂಗಂದ್ರೆ ನೋಡ್ರಿ, ಆ ದುಡ್ಡಿರೋ ಧನವಂತರು ನಮಗ್ ಸಹಾಯ ಮಾಡಲ್ಲ, ಆ ದೇವರು ನಮಗ್ ಸಹಾಯ ಮಾಡಲ್ಲ, ನಮ್ಗೆ ಶಿಕ್ಷೆ ಕೊಟ್ಟಿರೋರ್ಗೂ ಅವ್ನ್ ದಂಡನೆ ಕೊಡಲ್ಲ. ಆದ್ರೆ ನಾವು ಮಾತ್ರ ಹಿಂಗ್ ಕಷ್ಟಪಡಲೇಬೇಕು. ಇಲ್ಲ ನಿಧಿ, ನಾವು ಬೇರೆಯವ್ರ ಬಗ್ಗೆ ಆ ರೀತಿ ಯಾವತ್ತೂ ಯೋಚಿಸಬಾರ್ದು. ನನಗೆ ಅನ್ಸುತ್ತೆ ಬದಲಿಗೆ ಈ ರೀತಿ ಸಮಯದಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು. ನಾವ್ ಹೆಂಗ್ರಿ ಅವ್ರಿಗೆ ಸಹಾಯ ಮಾಡಕ್ಕಾಗತ್ತೆ? ನೋಡು ನಿಧಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಅಸಲಿಗೆ ಚೇಂಬರ್ನ ನೀರು ಹೋಗೋದಕ್ಕಂತಲೇ ಮಾಡಿರ್ತಾರೆ ಭೀಕರವಾದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಇದೇ ರಸ್ತೆ ನೀರನ್ನು ದೂರ ತಗೊಂಡೋಗುತ್ತೆ ಮತ್ತೆ ಹೊರಗಿನ ನೀರನ್ನು ಕಡಿಮೆ ಮಾಡುತ್ತೆ. ಒಂದ್ ನಿಮಿಷ, ಅದು ನಿಧಿ, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನನಗನ್ನಿಸ್ತಾ ಇದೆ ನಾವು ಚೇಂಬರ್ನ ಮುಚ್ಚಲ ತೆರಿಬೇಕು ಅಂತ. ರೀ, ಏನ್ ಮಾತಾಡ್ತಿದ್ದೀರಾ? ನೋಡ್ರಿ, ಅದನ್ನ ಓಪನ್ ಮಾಡಿದ್ರೆ ಆಮೇಲೆ ನೀರ್ ಇಲ್ಲಿ ಬಂದು ತುಂಬೋಗುತ್ತೆ. ನಮ್ಮ ಮಕ್ಕಳ ಬಗ್ಗೆ ನೀವು ಒಂದ್ಸಲ ಯೋಚನೆ ಮಾಡಿ. ಇದನ್ನೆಲ್ಲ ನೀವು ನಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋ ಆ ಧನವಂತರಿಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಿಧಿ, ಅವ್ರು ನಮಗೆ ಸಹಾಯ ಮಾಡಿಲ್ಲ ಅಂದ್ರೇನು? ನಾವ್ಯಾಕೆ ನಮ್ಮ ಯೋಚನೆ ಬದಲಾಯಿಸಬೇಕು? ನನ್ಗನ್ಸುತ್ತೆ ನಾವು ಪಟ್ಟಣದ ಸಹಾಯಕ್ಕಾಗಿ ಇದನ್ನ ಮಾಡಲೇಬೇಕು. ಆದ್ರೆ ಇದರಲ್ಲಿ ನಮ್ಮ ಪ್ರಾಣಕ್ಕೂ ಪ್ರಮಾದ ರೀ. ಇಲ್ಲ, ನಾನು ನಿನ್ಗೂ ಮತ್ತೆ ಮಕ್ಕಳನ್ನ ಮುಚ್ಚಲ ತೆಗಿತಂದಿಗೆ ಹೊರಗಡೆ ಕಳಿಸ್ತೀನಿ. ಮತ್ತೆ ನಾನು ಸ್ವಲ್ಪ ಹೊತ್ತು ಇಲ್ಲಿ ಇರಬೇಕಾಗುತ್ತೆ. ನೀರಿನ ಜೊತೆ ಯಾರಾದರೂ ಕೊಚ್ಕೊಂಡು ಬಂದ್ಬಿಟ್ರೆ ಅವರ ಸಹಾಯಕ್ಕಾಗಿ. ಆದರೆ ನೀವು ಚಿಂತೆ ಮಾಡಬೇಡಿ, ಹೊರಗಡೆ ನೀರು ಕಡಿಮೆ ಆಗ್ತದಂಗೆ ನಾನು ಹೊರಗಡೆ ಬರ್ತೀನಿ. ಸೂರಜಿನ ಆತ್ಮವಿಶ್ವಾಸ ಮತ್ತೆ ಒಳ್ಳೆತನವನ್ನು ನೋಡಿದ ತಕ್ಷಣ ನಿಧಿಗೆ ತುಂಬಾ ಸಂತೋಷ ಆಗತ್ತೆ. ಅವನ್ ಅಂದಾಗ್ಲೇ ಆಗತ್ತೆ. ಮೊದಲು ಮಕ್ಕಳನ್ನ ಮತ್ತೆ ನಿಧಿನ ಆಚೆ ಕಳಿಸ್ಬಿಡ್ತಾನೆ. ಅವರು ಅನ್ಕೊಂಡಂಗ್ಲೇ ಅಲ್ಲಿರುವ ನೀರು ಎಲ್ಲ ಪೂರ್ತಿ ಆ ಗಟ್ಟರ್ ಒಳಗಡೆ ಹೋಗ್ಬಿಡುತ್ತೆ. ಅದರ ನಂತರ ಕೂಡ ಸೂರಜ್ ಬೇರೆಯವ್ರನ್ನ ಕೂಡ ಕಾಪಾಡ್ತಾನೆ. ಸ್ವಲ್ಪ ಹೊತ್ತು ತುಂಬಾ ಜೋರ್ ಮಳೆ ಬಿದ್ದ ನಂತರ ಆ ಮಳೆ ಕೂಡ ಕಡಿಮೆ ಆಗತ್ತೆ, ನೀರು ಕೂಡ ಒಣಗೋಗತ್ತೆ. ಆಮೇಲೆ ಸೂರಜ್ ಕೂಡ ತುಂಬಾನೇ ಚೆನ್ನಾಗಿ ಆಚೆ ತಪ್ಸ್ಕೊಂಡ್ಬರ್ತಾನೆ. ಆದ್ರೆ ಈಗ ಅವನು ಮತ್ತೆ ಅವನ ಕುಟುಂಬ ಬೀದಿಗೆ ಬೀಳ್ತಾರೆ. ಆದ್ರೆ ತಕ್ಷಣ ಒಂದು ಚಮತ್ಕಾರ ನಡೆಯುತ್ತೆ. ನಾನು ಈ ರಾಜ್ಯದ ಗೃಹ ಮಂತ್ರಿ ವಿಶ್ವನಾಥ್ ಪಾರಿಕ್. ಹೌದು ಸರ್, ನೀವಂದ್ರೆ ನನಗೆ ಗೊತ್ತು. ನಮಸ್ಕಾರ ಸರ್. ನಮಸ್ಕಾರ. ಆದ್ರೆ ಸೂರಜ್ ಅವರೇ, ಈಗ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನೀವು ಎಷ್ಟು ಧೈರ್ಯಶಾಲಿಯಿಂದ ಮುಳುಗ್ತಿದ್ದ ಈ ಪಟ್ಟಣವನ್ನು ಕಾಪಾಡಿದ್ದೀರಾ. ಅದಕ್ಕೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಆದ್ರೆ ಅದು ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಕೇವಲ ನನಗಲ್ಲ, ಪೂರ್ತಿ ಪಟ್ಟಣಕ್ಕೆ ಗೊತ್ತು. ರೆಸ್ಕ್ಯೂಯರ್ಸ್ ಬಂದಾಗ ಎಲ್ಲ ಕಡೆ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಆದ್ರೆ ಅಚಾನಕ್ ಆಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಆಗ ಎಲ್ಲರೂ ಇದನ್ನು ಕಂಡುಹಿಡಿಯೋಕೆ ಹೋದ್ರು, ಅಸಲಿಗೆ ಚಮತ್ಕಾರ ಹೇಗೆ ನಡೀತಾ ಇದೆ ಅಂತ. ಆಗ ಎಲ್ಲ ಕಾರ್ಯಕರ್ತರಿಗೆ ಒಂದು ಉತ್ತರ ಸಿಕ್ತು. ಆ CCTV ಕ್ಯಾಮ್ರಾ ಫುಟೇಜಸ್ಸಿಂದ ಆ ಚೇಂಬರ್ ಒಳಗಡೆ ಮತ್ತೆ ಹೊರಗಡೆ ಹಾಕಿತ್ತಲ್ಲ, ಅಲ್ಲಿ ಅದರೊಳಗಡೆ ನೀವಿದ್ರಿ. ನೀವಿ ಪಟ್ಟಣದ ಹೀರೋ. ಆದರೆ ಒಂದ್ ಮಾತನ್ನ ಹೇಳಿ, ನೀವು ಆ ಚೇಂಬರ್ ಒಳಗಡೆ ಏನ್ ಮಾಡ್ತಿದ್ರಿ? ಆಮೇಲೆ ಸೂರಜ್ ಎಲ್ಲಾ ವಿಷಯವನ್ನು ಮಂತ್ರಿ ಅವರಿಗೆ ತಿಳಿಸ್ತಾನೆ. ಅದ್ಭುತ. ಈ ಪಟ್ಟಣ ನಿನಗೆ ಏನೆಲ್ಲ ಮಾಡಿದೆ, ಆದರೂ ಸಹ ನೀನ್ ಮಾಡಿರುವಂತ ಸಹಾಯ ಅದು ನಿಜವಾಗ್ಲೂ ಮೆಚ್ಕೋಬೇಕಂತದ್ದೆ. ಆದರೆ ಈಗ ನಾವು ನಮ್ಮ ಪಟ್ಟಣ ಮಾಡಿರೋ ಅವಮಾನವನ್ನ ಒಪ್ಕೊಳ್ತೀವಿ. ನಡೀರಿ ಸೂರಜ್ ಅವರೇ, ನೀವು ನಮ್ಮ ಜೊತೆ ಬನ್ನಿ. ಆದರೆ ಎಲ್ಲಿ ಸರ್? ನಿಮ್ಮ ಹೊಸ ಸರ್ಕಾರದ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಯಾಕಂದ್ರೆ ನಾಳೆಯಿಂದ ನೀವು ಕೆಲಸಕ್ಕೂ ಸಹ ಹೋಗ್ಬೇಕು. ಅಯ್ಯಣ್ಣ, ಸರ್ಕಾರಿ ಕೆಲಸ ಸಿಕ್ಕಿದೆ ನಿಮ್ಗೆ. ನಾಳೆಯಿಂದ ನೀವು ನಮ್ಮ ವಿಭಾಗದಲ್ಲಿ ಕೆಲಸ ಮಾಡ್ತೀರಾ. ಈಗ ಎಲ್ಲ ಬದಲಾಗ್ಬಿಡ್ತು. ಸೂರಜ್ ಬೀದಿಗೂ ಬಿದ್ದಿಲ್ಲ, ಅವನ ಕುಟುಂಬನೂ ಈಗ ಬೀದಿಗೆ ಬಿದ್ದಿಲ್ಲ. ಸೇಟ್ ಹತ್ರ ಇದ್ದ ಎಲ್ಲಾ ಸಂಪತ್ತನ್ನು ಬಂದ ಮಳೆ ತಗೊಂಡು ಹೋಗ್ಬಿಡುತ್ತೆ. ಈಗ ಅವನು ತಲೆ ಹಿಡ್ಕೊಂಡು ಕೂತಿರ್ತಾನೆ, ಏನೂ ಮಾಡಕ್ಕಾಗಲ್ಲ. 13 ವಯಸ್ಸಿನ 3 ಸ್ನೇಹಿತರು. ನಿಧಿ ಅವರ ಫ್ರೆಂಡ್ಸ್ ಆದ ಪ್ರೀತಿ ಮತ್ತೆ ಸೋನಂ ಜೊತೆ ಪಾರ್ಕಲ್ಲಿ ಆಡ್ಕೋತಾ ಇದ್ಲು. ಆಗ ನಿಧಿ ಪಾಪ ಕೆಳಗಡೆ ಬಿದ್ಬಿಡ್ತಾಳೆ. ಪಾಪ ಅವಳಿಗೆ ತುಂಬಾನೇ ಪೆಟ್ಟಾಗ್ಬಿಡುತ್ತೆ. ಅರೆ, ನೀನ್ ಚೆನ್ನಾಗೇ ಇದೆಯಲ್ವಾ? ನಿನ್ಗೆ ಏನೂ ಆಗಿಲ್ಲ ಅಲ್ವಾ? ಅರೆ, ಏನೂ ಆಗಿಲ್ಲ, ಸರಿ ಹೋಗ್ಬಿಡುತ್ತೆ. ನೀವಿಬ್ರು ನನಗೆ ಬೆಸ್ಟ್ ಫ್ರೆಂಡ್ಸ್. ನಿಮ್ಮಂತ ಬೆಸ್ಟ್ ಫ್ರೆಂಡ್ಸ್ ನನಗೆ ಯಾವಾಗ್ಲೂ ಸಿಗೋದಿಲ್ಲ. ನಂಗೆ ಸಂತೋಷವಾಗಿದೆ. ಮತ್ತೆ ನನಗೆ ಇವಾಗ ಹಶ್ವಾಗ್ತಿದೆ ಗೊತ್ತಾ? ನಿಮ್ಮಮ್ಮ ಆಲೂ ಪರೋಟ ಸೂಪರ್ ಆಗಿ ಮಾಡ್ತಾರೆ. ನಿಮ್ ಮನೆಗ್ ಕರ್ಕೊಂಡು ಹೋಗಿ ಆಲೂ ಪರೋಟ ಮಾಡ್ಕೊಡಕ್ ಹೇಳೆ. ಆಹಾ, ಬನ್ನಿ ಬನ್ನಿ ಹೋಗೋಣ. ನಾನ್ ಯಾವಾಗ ಬೇಡ ಅಂದೆ? ಅವರಿಬ್ರು ಮನೆಗ್ ಹೋಗ್ತಾರೆ. ಸೋನಮ್ಮ ಅವರಮ್ಮ ಅವರಿಬ್ರನ್ನ ಪ್ರೀತಿಯಾಗಿ ನೋಡ್ಕೋತಾರೆ. ಮತ್ತೆ ಬಿಸಿ ಬಿಸಿ ಆಲೂ ಪರೋಟ ಕೂಡ ಅವರಿಬ್ಬರಿಗೆ ಮಾಡ್ಕೊಟ್ಟು ತಿನ್ನಿಸ್ತಾರೆ. ಆಗ್ಲೇ ನಿಧಿ ಅವ್ರಮ್ಮ ಅವ್ರ ಮನೆಗ್ ಬರ್ತಾರೆ. ಶಾಲಿನಿ ತುಂಬಾನೇ ಕೆಟ್ಟವಳು. ನಿಧಿ ಹತ್ರ ಹೇಳ್ತಾಳೆ, ಹೇ ನಿಧಿ, ಈ ಬಡವ್ರ ಮನೇಲಿ ಏನ್ ಮಾಡ್ತಿದ್ಯಾ? ಇವ್ರು ಬಡವರು ತುಂಬಾ ಅನ್ಹೈಜಿನಿಕ್ ಆಗಿರ್ತಾರೆ. ಇವ್ರ ಮನೇಲಿ ಬಂದು ಊಟ ಮಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ನಿನ್ಗ ಆರೋಗ್ಯ ಕೆಟ್ಟೋಗುತ್ತೆ. ಧನವಂತರ ಮಕ್ಕಳ ಆರೋಗ್ಯ ಹಾಳಾಗ್ಬೇಕು ಅಂತ ಅನ್ಕೋತಾರೆ ಇವ್ರು.
ಅಯ್ಯೋ ಅಮ್ಮ, ಆ ರೀತಿ ಏನೂ ಇಲ್ಲ. ಆಂಟಿ ಅಡಿಗೆ ತುಂಬಾ ತುಂಬಾ ರುಚಿಯಾಗಿ ಮಾಡ್ತಾರೆ. ಅದು ಆಲೂ ಪರೋಟ ತುಂಬಾ ರುಚಿಯಾಗಿರುತ್ತೆ. ನೀನು ತಿನ್ನೋಡು, ನಿನ್ಗೂ ಇಷ್ಟ ಆಗುತ್ತೆ. ನನ್ಗೆ ಈ ಬಡವರ ಮನೆ ಆಹಾರ ಏನು ಬೇಕಾಗಿಲ್ಲ. ಪ್ರೀತಿ, ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಇವಳ ಜೊತೆ ಬಂದು ಇಲ್ಲಿ ತಿಂತಿದ್ಯಾ? ನಿಮ್ಮಮ್ಮನಿಗೆ ಗೊತ್ತಾದ್ರೆ ಅಷ್ಟೇ. ಬನ್ನಿ, ನನ್ ಜೊತೆ ಹೋಗೋಣ. ಓಹೋ, ಈಗ ನಾವು ಹೋಗ್ಲೇಬೇಕು. ಬಾಯ್ ಆಂಟಿ, ಬಾಯ್ ಸೋನಮ್. ಆಮೇಲೆ ಮಕ್ಕಳಿಬ್ರು ಶಾಲಿನಿ ಜೊತೆಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಸೋನಮ್ ಅವ್ರ ಅಪ್ಪ ಅಮ್ಮ ತುಂಬಾ ಬಡವರಾಗಿದ್ರು. ಆದ್ರೂ ಅವ್ರ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಅವಳನ್ನ ತುಂಬಾ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿರ್ತಾರೆ. ಅಲ್ಲಿ ನಿಧಿ ಮತ್ತೆ ಪ್ರೀತಿ ಅವಳ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರ ಮೂವರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಓದು ಬರಹದ ಜೊತೆ ಅವರು ಆಟಾಡೋದು ಕೂಡ ಒಟ್ಟಿಗೆ ಇರ್ತಿತ್ತು. ಹೀಗೆ ಸಮಯ ಕಳೆದೋಗತ್ತೆ. ಹೀಗೆ ನೋಡ್ತಿದ್ದಂಗ್ಲೇ 3 ಜನನು 12ನೇ ಕ್ಲಾಸ್ ಪಾಸ್ ಆಗ್ತಾರೆ. ಸೋನಮ್, ನಾವು ತುಂಬಾ ದಿನದಿಂದ ನಿನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ಅನ್ಕೊಂಡಿದೀವಿ. ಹಾ, ಹೇಳ್ರಿ. ಅದು ನಮ್ಮ ಹೈಯರ್ ಸ್ಟಡೀಸ್ಗೋಸ್ಕರ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ಬರನ್ನು ಫಾರಿನ್ ಕಳ್ಸ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಕಣೆ. ಅದ್ರಿಂದ ನಮ್ಮಿಬ್ಬರಿಗೂ ತುಂಬಾ ಬೇಜಾರಾಗಿದೆ ಕಣೆ. ನಿನ್ನನ್ನ ಬಿಟ್ಟು ನಮ್ ಕೈಲಿ ಹೋಗಕ್ಕಾಗೋದಿಲ್ಲ. ಒಂದ್ ವೇಳೆ ನೀನು ನನ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಲ್ವಾ ಎಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನನ್ನನ್ನ 12th ಕ್ಲಾಸ್ ಓದಿಸಿದ್ದಾರೆ ಅಂತ. ಮತ್ತೆ ನನ್ನ ಓದ್ಸೋದು ಅವ್ರಿಗೆ ಐಡಿಯಾನೇ ಇಲ್ಲ. ಇನ್ನು 3 ದಿನದಲ್ಲಿ ನನಗೆ ಮದ್ವೆ ಬೇರೆ ಅರೇಂಜ್ ಮಾಡಿದ್ದಾರೆ. ಏನ್ ಮಾಡೋದು ನಾನು? ಏನು, ಇಷ್ಟು ಬೇಗ ಮದ್ವೆ ಮಾಡ್ಕೋತಿದ್ಯಾ ನೀನು? ನೀನಿಲ್ದೆ ನಾವ್ ಹೆಂಗೆ ಇರೋದು ಹೇಳು? ನಾವು ಫಾರಿನ್ಗೆ ಹೋಗ್ತಿದೀವಿ. ನಿನಗೇನು ಮದ್ವೆ ಆಗ್ತಿದೆ. ಆಂಟಿ ಕೈನ ಪರಾಟ, ನಾವೆಲ್ಲ ಸೇರಿ ಸುತ್ತಾಡೋದು, ಆಟಾಡೋದೆಲ್ಲ ಹೆಂಗ್ ಮರೆಯೋದು? ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ. ನನಗೂ ಅದೆಲ್ಲ ತುಂಬಾ ಜ್ಞಾಪಕ ಬರುತ್ತೆ ಕಡೆ. ನಿಮ್ಮಿಬ್ಬರನ್ನು ನಾನು ತುಂಬಾನೇ ಮಿಸ್ ಮಾಡ್ಕೋತೀನಿ. ನೀವು ಫಾರಿನಿಂದ ರಿಟರ್ನ್ ಬಂದಾಗ ಖಂಡಿತ ನಾವು ಮೀಟ್ ಮಾಡೋಣ. ಮಾರನೇ ದಿನ ಪ್ರೀತಿ ಮತ್ತೆ ನಿಧಿ ಫಾರಿನ್ಗೆ ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ಸೋನಮ್ಗೆ ಮದ್ವೆನೂ ಮಾಡ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮ. ಮದ್ವೆ ಮಾರನೇ ದಿನದಿಂದಾನೇ ಅತ್ತೆ ಮನೆಯ ಜವಾಬ್ದಾರಿ ಎಲ್ಲಾನು ಅವಳೇ ತಗೊಂಡು ಎಲ್ಲಾನ ನಡೆಸ್ಕೋತಾಳೆ. ಅವ್ರ ಅತ್ತೆ ಬೇರೆ ತುಂಬಾ ಕಂಜೂಸಾಗಿದ್ರು. ಅವರು ಬಡವರಾಗಿರೋ ಕಾರಣದಿಂದ ಹಂಗ ಇರ್ಲೇಬೇಕಾಗಿತ್ತು. ಒಂದಿನ ಸೋನಮ್ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಿರ್ತಾಳೆ. ಆಗ ಅವ್ರ ಅತ್ತೆ ಬಂದು ಈಗಂತಾರೆ, ಏನ್ ಮಾಡ್ತಿದ್ಯಾ ನೀನು? ಯಾಕ್ ಮತ್ತೆ ನೀನು ಅಡ್ಗೆ ಮಾಡ್ತಿದ್ಯಾ? ರಾತ್ರಿ ಮಾಡಿದ್ ಸಾರು ಖಾಲಿ ಆಯ್ತಾ? ರಾತ್ರಿ ಮಾಡಿದ್ ಸ್ವಲ್ಪ ಇದೆ, ಆದ್ರೆ ಅದು ರಾತ್ರಿದು ಹಳೇದಲ್ವಾ, ನೀವದನ್ ತಿಂತೀರಾ? ಅದಕ್ಕೆ ಫ್ರೆಶ್ ಆಗಿ ಅಡ್ಗೆ ಮಾಡ್ತಿದ್ದೀನಿ. ಮತ್ತೆ ಅಡ್ಗೆ ಮಾಡ್ಬೇಕಾಗಿರುವ ಅವಶ್ಯಕತೆನೇ ಇಲ್ಲ. ನಾವಿಬ್ರು ಅದೇ ತಿನ್ನೋಣ. ಅದು ಮಾತ್ರ ಅಲ್ಲ, ನನ್ ಮಗನಿದಾನಲ್ವಾ, ಅವನು ಅದೇ ತಿಂತಾನೆ. ಅದೇ ಅವನಿಗೆ ಅಭ್ಯಾಸನೂ ಆಗಿದೆ. ಆದ್ರೆ ಅತ್ತೆ, ಇವತ್ತು ಅವ್ರಿಗೆ ರಜಾ ಅಲ್ವಾ, ಏನಾದ್ರೂ ಚೆನ್ನಾಗಿ ತಿನ್ಬೇಕು ಅಂತ ಅನ್ಕೋತಾರೆ. ಹೌದಾ? ಈ ಲಾಯಕ್ಕಿಲ್ದೆ ನನ್ನ ಮಗ ಇದಾನಲ್ವಾ, ತಿಂಗಳ ಸಂಬಳನೂ ಇವತ್ತು ತಂದ್ಕೊಟ್ಟಿಲ್ಲ. ಇದ್ರಲ್ಲಿ ಅವ್ನಿಗೆ ಬೇಕಾಗಿರೋದು ಮಾಡ್ಕೊಡ್ಬೇಕಾ? ನಾನ್ ಹೇಳಿದ್ದನ್ನ ಮಾಡು ಅಷ್ಟೇ. ಸರಿ ಅತ್ತೆ. ಅವ್ರ ಅತ್ತೆಯ ವ್ಯವಹಾರ ನೋಡಿ ಪಾಪ ಸೋನಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಉಫ್, ಈ ಅತ್ತೆ ಏನಪ್ಪ ಇಷ್ಟು ಕಂಜೂಸಾಗಿದ್ದಾರೆ. ರಾತ್ರಿ ಸಾರನ್ ತಿನ್ನಕ್ ಹೇಳ್ತಿದ್ದಾರೆ. ನೋಡು, ಈ ನೆನಪಲ್ಲಿ ಮರ್ತೋಗ್ಬೇಡ. ರಾತ್ರಿ ಸಾರನ್ನ ಬಿಸಿ ಮಾಡು ಮತ್ತೆ ಟೀ ರೊಟ್ಟಿನೋ ರೆಡಿ ಮಾಡು, ಆಯ್ತಾ? ಕುಂತಿ ಯಾವಾಗ್ಲೂ ಕಂಜೂಸ್ತನ ತೋರಿಸಿ ಸೋನಮ್ನ ಅದೇ ಕಂಜೂಸ್ತನದಿಂದ ಅಡ್ಗೆ ಮಾಡಿಸ್ತಿದ್ಲು. ಆದ್ರೆ ಇದ್ರ ಬಗ್ಗೆ ಅವ್ರ ಅತ್ತೆನ ಎದುರಿಸಿ ಮಾತಾಡೋದಕ್ಕೆ ಅವಳಿಗೂ ಧೈರ್ಯ ಇಲ್ಲ, ಮಗನಿಗೂ ಧೈರ್ಯ ಇಲ್ಲ. ಸೋನಮ್ ಏನಾದ್ರೂ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ರೆ ಕುಂತಿ ಅವಳನ್ನ ಚೆನ್ನಾಗ್ ಬೈತಾ ಇದ್ಲು. ಅವರು ಬಡವರಾಗಿರೋ ಕಾರಣದಿಂದ ಕುಂತಿ ದಿನೇ ದಿನೇ ಕಂಜೂಸಾಗ್ತಿದ್ಲು. ಹೀಗೆ ಒಂದಿನ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅವ್ರಿಗೆ ಮನೆಯಲ್ಲಿ ಆ ದಿನ ತಿನ್ನೋದಕ್ಕೆ ಏನೂ ಇರೋದಿಲ್ಲ. ಕುಂತಿ ಸೋನಮ್ ಹತ್ರ ಅಂತಾಳೆ, ಅರೆ 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 ದೇವ್ರೇ, ಖಾಲಿ ಹೊಟ್ಟೆಯಲ್ಲಿ ನನಗೆ ಹೊಟ್ಟೆ ಬೇರೆ ನೋತಿದೆ ಅಲ್ಲಪ್ಪ. ಅರೆ ಸೊಸೆ, ಹೋಗಿ ಲಾಲ ಅಂಗಡಿಯಲ್ಲಿ ರೇಷನ್ ಏನಾದ್ರೂ ತಗೊಂಡ್ ಬಾ. ಸಾಲ ಕೇಳಿ ತಗೊಂಡ್ ಬಾ, ಇಲ್ಲ ಅಂದ್ರೆ ಹಸುವಿನಲ್ಲೇ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಮಗನ ಕೆಲ್ಸ ಕೂಡ ಸರಿಯಾಗಿ ನಡೀತಿಲ್ಲ ಅನ್ಸುತ್ತೆ. ನೋಡು, ಈ ದಿನಾನು ನೋಡ್ಬೇಕಾಗ್ ಬಂತು. ಬೇಗ ಹೋಗು, ನನ್ ಮುಖ ನೋಡ್ಕೊಂಡು ಯಾಕೆ ನಿಂತಿದ್ಯಾ? ಅತ್ತೆ, ಇದೇ ಹೋಗಿ ಬರ್ತೀನಿ. ಲಾಲಾ ಅಂಗಡಿಗೆ ಹೋಗಿ ಅವಳು ರೇಷನ್ನ ಸಾಲ ತಗೊಂಡು ಬರ್ತಿರ್ತಾಳೆ. ಅವಳನ್ನ 2 ಹುಡುಗಿಯರು ಬಂದು ಡಿಚ್ಚಿ ಹೊಡಿತಾರೆ. ಅವಳ ಕೈಯಲ್ಲಿರುವ ಬೇಳೆ ಮತ್ತೆ ಅಕ್ಕಿ ಎಲ್ಲ ಕೆಳಗಡೆ ಬೀಳುತ್ತೆ. ಅದ್ರ ಜೊತೆಗೆ ಆ ಹುಡುಗಿರ್ ಕೈಯಲ್ಲಿರುವ ಗಿಫ್ಟು ಬಿದ್ದೋಗುತ್ತೆ. ತುಂಬಾ ಕಷ್ಟಪಟ್ಟು ನಾನು ಈ ಸಾಮಾನ ತಗೊಂಡ್ ಬಂದೆ, ಅದನ್ನು ತಳ್ಬಿಟ್ರಾ? ಅರೇ ಸೋನಮ್, ಏನಿದು ನಿನ್ನ ಅವತಾರ? ಏನೇ ಇದು? ಅದು ಅಲ್ದ ನಿಮ್ ಮನೇಲಿ ರೇಷನ್ ಇಲ್ವಾ? ಹೀಗ್ಯಾಕ್ ತಗೊಂಡ್ ಹೋಗ್ತಿದ್ಯಾ? ಸಾಲಕ್ಕೆ ಬೇರೆ ರೇಷನ್ ತಗೊಂಡ್ ಹೋಗ್ತಿದ್ಯಾ ಅಂತಿದ್ಯಾ? ಅದು ಈ ನಡುವೆ ಅವರ ಕೆಲ್ಸ ಬೇರೆ ಸರಿಯಾಗಿ ನಡೀತಾ ಇಲ್ಲ, ಅದ್ರಿಂದ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ನೀವಿಬ್ರು ಹೆಂಗಿಲ್ಲಿ? ನಾವಿಬ್ರು ನಿನ್ನನ್ ನೋಡಕ್ಕೆ ಬಂದಿದ್ವಿ ಕಣೆ. ನೀವಿಬ್ರು ನನ್ನ ನೋಡಕ್ ಬಂದಿದ್ದಕ್ಕೆ ಸಂತೋಷವಾಗಿದೆ. ಬನ್ನಿ, ನನ್ ಮನೆಗೆ ಹೋಗೋಣ ಬನ್ನಿ. ಅವರ ಅತ್ತೆ ಮನೇನ ನೋಡಿ ಅವರಿಬ್ರು ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಸೋನಮ್ ಅವ್ರಿಗಿಂತ ಇವ್ರು ತುಂಬಾ ಬಡವರಾಗಿದ್ದಾರೆ. ಇವಳು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾಳು ಏನೋ.
ಅತ್ತೆ ನೋಡಿದ್ರ ಯಾರ್ ಬಂದಿದಾರಂತ? ಇವರಿಬ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಹೌದಾ? ನೋಡಕ್ಕೆ ಇವರಿಬ್ರು ತುಂಬಾ ಧನವಂತರ ಅನ್ಸತ್ತೆ. ಹೌದತ್ತೆ, ನೀವಿಬ್ರು ಕುತ್ಕೊಳ್ಳಿ, ನಾನ್ ನಿಮ್ಮಿಬ್ರಿಗೂ ಟೀ ತರ್ತೀನಿ. ಅವಳು ಅವರಿಬ್ರಿಗೂ ಟೀ ಮಾಡ್ತಿರ್ತಾರೆ. ಆಗ ಕುಂತಿ ಒಳಗಡೆ ಬಂದು ಹೀಗಂತಾಳೆ, ಅರೇ ಏನಿದು, ತುಂಬಾ ಕಷ್ಟಪಟ್ಟು ರೇಷನ್ ಬೇರೆ ತಗೊಂಬಂದಿದ್ವಿ, ಅದ್ರಲ್ಲಿ ಸ್ವಲ್ಪ ನೀರ್ ಹಾಕು. ನಿಮ್ಮ ಫ್ರೆಂಡ್ಸ್ ಯಾವಾಗ್ಲೂ ಚೆನ್ನಾಗಿರೋ ಆಹಾರ ತಿಂತಾರೆ, ಒಂದಿನ ಈ ತರ ಟೀ ಕುಡಿದ್ರೆ ಏನು ಆಗೋದಿಲ್ಲ, ಸ್ವಲ್ಪ ನೀರ್ ಮಿಕ್ಸ್ ಮಾಡು. ಮತ್ತೆ ಈ ಬಿಸ್ಕೊತ್ ಕೂಡ ಕಡಿಮೆನೆ ಕೊಡು, 4 ತಗೊಂಡೋಗು, ಇಬ್ರು 2 ತಿಂತಾರೆ. ಅತ್ತೆ ಇವತ್ತೊಂದಿನ ಈ ಕಂಜುಸ್ತನನ ಬಿಟ್ಬಿಡಿ. ನಿಧಿ ಎಲ್ಲಾನು ನೋಡ್ಬಿಡ್ತಾಳೆ, ಆದ್ರೆ ಅವಳು ಏನು ಹೇಳೋದಿಲ್ಲ. ಸ್ವಲ್ಪತ್ತಾದ್ಮೇಲೆ ಸೋನಮ್ ಅವ್ರಿಗೆ ಟೀ ಕೊಡ್ತಾರೆ. ಅದನ್ನ ಕುಡಿದು, ಅರೆ ವಾ ಸೋನಮ್, ಟೀ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನ ಜೀವನ ಹೆಂಗಿದೆ ಕಣೆ? ತುಂಬಾ ಚೆನ್ನಾಗಿದೆ. ನನ್ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ನಮ್ಮ ಅತ್ತೆ ನಮ್ಮ ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸಾಕು ಬಾಯಿ ಮುಚ್ಚು ಸೋನಮ್, ಎಲ್ಲ ನಡೆದಿದ್ದೆಲ್ಲ ನೋಡ್ದೆ. ಒಳಗಡೆ ನಿಮ್ಮತ್ತೆ ನಿನ್ನತ್ರ ಮಾಡಿರುವ ಹರಕತೆ ಎಲ್ಲ ನನ್ ಗಮನಿಸಿದೆ. ನೀನ್ ಯಾಕೆ ಅವ್ರನ್ನ ಸಪೋರ್ಟ್ ಮಾಡಿ ಇಷ್ಟು ಸುಳ್ಳು ಹೇಳ್ತಿದ್ಯಾ? ಈ ಚಿಕ್ಕ ಮನೆನ ಕೂಡ ನೀನು ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ಯಾ ಕಣೆ. ಹೆಂಗೇ ಇರ್ಲಿ ಪರವಾಗಿಲ್ಲ, ಇದು ನನ್ ಮನೆ ಅಲ್ವಾ? ಸರಿ ನೋಡಿ, ನನ್ ಕೈಯಿಂದ ನಿಮ್ಮಿಬ್ರಿಗೋಸ್ಕರ ಆಲೂ ಪರಾಟ ಮಾಡಿದೀನಿ. ಅಮ್ಮ ಮಾಡೋಷ್ಟು ರುಚಿಯಾಗಿ ಮಾಡಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿರತ್ತೆ ಅನ್ಸುತ್ತೆ. ಅವರಿಬ್ರು ಪರಾಟ ತಿಂದು ತುಂಬಾ ಸಂತೋಷ ಪಡ್ತಾರೆ. ಅಷ್ಟರಲ್ಲೇ ಕುಂತಿ ಅಲ್ಲಿಗ್ ಬರ್ತಾಳೆ. ಅರೇ ದೇವ್ರೇ, ಈ ಆಲೂ ಪರಾಟ ಯಾವಾಗ ಮಾಡ್ದೆ? ಆಲೂನ ಖಾಲಿ ಮಾಡ್ಬಿಟ್ಯಾ ಏನು? ಚೆನ್ನಾಗ್ ಜಾಸ್ತಿ ಹಾಲು ಇಟ್ಟು ಮಾಡಿರ್ತೀಯ. ಅತ್ತೆ ಪಕ್ಕದ ಮನೆಯಿಂದ ಆಲೂ ತಗೊಂಡ್ ಬಂದೆ, ಅದನ್ನ ಮತ್ತೆ ಕೊಡ್ಬೇಕಲ್ಲ, ನಿಮ್ಮಪ್ಪ ಏನಾದ್ರು ಬಂದ್ ಕೊಡ್ತಾನ? ಅಯ್ಯೋ ಸಾಕಂಟಿ, ಯಾಕಂಟಿ ನೀವು ಇಷ್ಟು ಕಂಜುಸ್ತಾನ ತೋರಿಸಿದೀರಾ? ನೀವು ಬಡವ್ರಂತ ನನ್ಗೆ ಗೊತ್ತಾ ಆಂಟಿ, ಆದ್ರೆ ಪಾಪ ಸೋನಮ್ನ ದಯವಿಟ್ಟಿಂಗ್ ನಡೆಸ್ಬೇಡಿ. ಇವಳ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ಯಾವಾಗ್ಲೂ ಇವಳು ನಿಮ್ಗೆ ತೊಂದ್ರೆ ಕೊಟ್ಟಿರೋದಿಲ್ಲ. ದಯವಿಟ್ಟು ನಿಮ್ಮ ಕಂಜುಸ್ತಾನ ಬಿಡಿ ಆಂಟಿ, ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಕ್ಷಮಿಸಿ ಮಕ್ಕಳ, ಇನ್ಮೇಲೆ ನಾನು ಈ ಕಂಜುಸ್ತಾನ ಮಾಡೋದಿಲ್ಲ. ನನ್ನ ಗಂಡ ತೀರ್ಕೊಂಡ್ಮೇಲೆ ಈ ಬಡವತನ ನನ್ನ ಹಿಡ್ಕೊಂಡು ಟಾರ್ಚರ್ ಮಾಡ್ತಿದೆ. ನಾನೆಂಗೋ ಕಷ್ಟಪಟ್ಟು ಕಂಜುಸ್ತಾನ ಮಾಡಿ ನನ್ ಮಗನ್ನ ಬೆಳೆಸ್ದೆ ಕಣೋ. ಸರಿ ಆಂಟಿ, ನಾವು ಹೋಗ್ಬರ್ತೀವಿ. ಹಾ ಇಲ್ಲ, ನೀವು ಹೋಗ್ಲೇಬಾರ್ದು. ಮೊದಲನೇ ಸಲ ನೀವಿಬ್ರು ನಮ್ಮನೆಗ್ ಬಂದಿದ್ದೀರಾ, ಅರ್ಶನ ಕುಂಕುಮ ತಗೊಂಡ್ ಹೋಗ್ಬೇಕು. ಕುಂತಿ ಅವಳ ಪೆಟ್ಟಿಗೆಯಿಂದ 2 ಸೀರೆಯನ್ನ ತಗೊಂಡು ಅವ್ರಿಗೆ ಕೊಡ್ತಾಳೆ. ನಿಧಿ ಮತ್ತೆ ಪ್ರೀತಿ ಅವ್ರಿಗೆ 50,000 ಕೊಡ್ತಾರೆ. ಆ ದುಡ್ಡಿನ ಸಹಾಯದಿಂದ ಸೋನಮ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ. ಅದ್ರಿಂದ ಅವಳು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ಮತ್ತೆ ಅವಳ ಮನೆಯ ಪರಿಸ್ಥಿತಿ ಪೂರ್ತಿಯಾಗಿ ಸರಿಯಾಗತ್ತೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।